ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭೂಮಿ ಇವತ್ತು ಟ್ರೈನಿಂಗ್ ಮುಗಿಸಿ ಕಾನ್ಸ್ಟೇಬಲ್ ಆಗಿ ಬರ್ತಾ ಇದ್ದಾಳೆ. ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಅವರ ಅಜಿತನ ಅಂದರೆ ಮಾವ ಬಂದಿಯಾನೆ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಯಾರೂ ಬರಲ್ಲ ಅಂದ್ಕೊಂಡಿದ್ಲು, ಆದರೆ ಅವಳು ಫ್ರೆಂಡ್ ಹತ್ರ ಹೇಳ್ತಾಯಿದ್ಲು, ಅಲ್ಲೊಬ್ಬ ಅಜಿತ್ ಅಂತ ಬಂದಿದ್ದ, ಅವನು ಇವಳಿಗೆ ಫ್ರೆಂಡ್ ಆಗಿದ್ದ ಭೂಮಿಗೆ. ಹಂಗಾಗಿ ಅವನ ಜೊತೆ ಹೇಳ್ತಾಯಿದ್ಲು, ನನಗೆ ಯಾರೂ ಬರಲ್ಲ ಅನಿಸುತ್ತೆ ಕರ್ಕೊಂಡು ಹೋಗೋಕ್ಕೆ ಅಂತ. ಅವನು ಹೇಳ್ತಿದ್ದ, ನಮ್ಮಮ್ಮ ಒಬ್ಬರೇ ಇರೋದು, ನಮ್ಮಪ್ಪ ಇಲ್ಲ, ಹಂಗಾಗಿ ನಮ್ಮಮ್ಮ ಎಲ್ಲೋ ಹುಡುಗಿ ನೋಡಿದಾರಂತೆ ಮದುವೆ ಮಾಡೋಕ್ಕೆ, ನಾನು ಹೋದ ತಕ್ಷಣ ಹೆಣ್ಣು ನೋಡ್ಬಿಟ್ಟು ಮದುವೆ ಮಾಡಿಬಿಡೋದು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ ಅಂತ. ನಿಮಗಿಷ್ಟನಾ ಅಂತ ಕೇಳ್ತಾಳೆ. ನನಗಿಷ್ಟ ಇಲ್ಲ, ಆದರೆ ಏನು ಮಾಡೋದು, ನಾನೇ ಬೇರೆಯವ್ರನ್ನ ಇಷ್ಟಪಟ್ಟಿದ್ದೀನಿ. ಯಾರದು ಬೇರೆಯವರು ಅಂತ. ಇಲ್ಲೇ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಜಿತ್ ಮಾವ ಬರ್ತಾನೆ. ಬಂದುಬಿಟ್ಟು ಭೂಮಿ ರೆಡಿನಾ ಅಂತ, ಆಮೇಲೆ ಸಾಹೇಬ್ರೆ ದೊಡ್ಡ ಸಾಹೇಬ್ರೆ ಅಂತ ಹೋಗಿ ತಪ್ಕೊತಾಳೆ. ಆಮೇಲೆ ತಪ್ಕೊಂಡ್ಮೇಲೆ ಮಾತಾಡಿಸಿ ಇವರು ಪೊಲೀಸ್ ಆಫೀಸರು ಅಂತ ಪರಿಚಯ ಮಾಡಿಕೊಡ್ತಾಳೆ. ಆವಾಗ ಸೆಲ್ಯೂಟ್ ಹೊಡಿತಾನೆ, ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಬರ್ತೀನಿ ಭೂಮಿ ಅಂತ ಹೇಳಿಬಿಟ್ಟು ಹೊರಡ್ತಾನೆ ಅವನು. ಇವಳು ರೆಡಿನಾ ಭೂಮಿ ಹೋಗೋಣ ಅಂತ ಹೇಳ್ತಾನೆ. ಆಮೇಲೆ ಅಜಿತ್ ಸಾಹೇಬ್ರು ಏನು ಹೇಳಲಿಲ್ವಾ ಅಂತ ಕೇಳ್ತಾಳೆ. ಏನು ಹೇಳೋದು, ಏನು ಹೇಳಲಿಲ್ಲ, ಬಾ ಹೋಗೋಣ ಈಗ ರೆಡಿಯಾಗು ಬೇಗ ಅಂತ ಹೇಳಿ. ಸರಿ ಆಯಿತು ಅಂತೇಳ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಮನೆಯಲ್ಲಿ ನಿನಗೋಸ್ಕರ ಒಬ್ಬರು ಒಂದು ಜೀವ ಕಾಯ್ತಾ ಇದೆ ಅಂತಾನೆ. ಯಾವ ಜೀವ, ಏನು ಕತೆ ಅಂತ. ಏನು ಜೀವ ಅಂದರೆ ಭಾಗ್ಯಮ್ಮ ಅಂತ. ಭಾಗ್ಯಮ್ಮನ ಅಮ್ಮನ ಹೆಂಗೆ ಬಂದರು ಅಮ್ಮ ಅಂತ ಕೇಳ್ತಾಳೆ. ಅದು ಬೇಲ್ ಮೇಲೆ ಅಂತ ಹೇಳ್ತಾನೆ. ಯಾರು ಬಿಡಿಸಿದ್ದು ಬೇಲ್ ಮೇಲೆ ಅಂದಿದ್ದಕ್ಕೆ ಅಜಿತ್ ಅಂತ ಹೇಳ್ತಾನೆ. ಅಜಿತ್ ಅವು ಸಾಹೇಬ್ರು ಬಿಡಿಸಿದ್ರಾ ಅಂತ ಹೇಳ್ಬಿಟ್ಟು ಹೌದು ಅಂತ ಹೇಳ್ತಾನೆ. ಆವಾಗ ಸರಿ ಅಂತೇಳ್ಬಿಟ್ಟು ಫೋನ್ ಮಾಡಿಕೊಡ್ತೀನಿ ತಾಳು, ನಿಂಗೆ ಅಷ್ಟು ಅನುಮಾನ ಇದ್ದರೆ ಅಂತ ಫೋನ್ ಮಾಡಿ ಕೊಡ್ತಾನೆ. ಅವಳೇ ಎತ್ತುತ್ತಾಳೆ ಭಾಗ್ಯಮ್ಮ ಎತ್ಬಿಟ್ಟು ಅಲೋ ಅಂದಾಗ ಭಾಗ್ಯಮ್ಮ ಅಮ್ಮ ಅಂತಾಳೆ. ಅಮ್ಮ ಹ್ಞೂ ನಾನೇ ನಿಮ್ಮಮ್ಮ, ಬಾ ಇನ್ನೂ ಬಂದಿಲ್ಲಲ್ಲ, ಇಷ್ಟೊತ್ತವರೆಗೂ ಎಲ್ಲ ಕಾಯ್ತಾ ಇದ್ದಾರೆ, ಸಂಭ್ರಮ ಪಡೋಕ್ಕೆ ಎಲ್ಲ ಸಂಭ್ರಮಿಸ್ತಾ ಇದ್ದಾರೆ, ಬೇಗ ಬಾ ಅಂತ ಹೇಳ್ತಾಳೆ. ಇಲ್ಲಿ ಬಂದು ಮಾತಾಡೋಣಂತೆ ಬಾ ಅಂತ. ಅಷ್ಟೊತ್ತಿಗೆ ಅವಳಿಗೆ ಕಣ್ಣೀರು ಇಳಿದು ಹೋಗ್ತಾಯಿರ್ತವೆ ಭೂಮಿಗೆ. ಸರಿ ಅಂತೇಳ್ಬಿಟ್ಟು ಹೊರಡ್ತಾಳೆ. ಟ್ರಂಕು ಸೂಟ್ಕೇಸು ತಗೊಳ್ತಾನೆ. ಆಮೇಲೆ ಎಲ್ಲ ಕಾರಲ್ಲಿ ಹತ್ತಿ ಬರ್ತಾರೆ. ಬರೋವಷ್ಟೊತ್ತಿಗೆ ಇವರೆಲ್ಲ ಇಲ್ಲಿ ಪಟಾಕಿ ಹಚ್ಚಿ ಸಂಭ್ರಮಿಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಬಂದ ತಕ್ಷಣ ಪಟಾಕಿ ಹಚ್ಚಿ ಅವಳನ್ನು ಸ್ವಾಗತ ಮಾಡ್ತಾರೆ, ಎಲ್ಲ ಆಗುತ್ತೆ. ಆದರೆ ಅಜಿತ್ ಅಲ್ಲಿರಲ್ಲ, ಅವನು ಡ್ಯೂಟಿಗೆ ಹೋಗಿರ್ತಾನೆ, ಹಾಗಾಗಿ ಬಂದಿರಲ್ಲ. ಈಗ ಅಷ್ಟು ಮುಂಚೆ ಇವರಿಬ್ಬರು ಡಿಸ್ಕಸ್ ಮಾಡ್ತಿರ್ತಾರೆ, ನಿಚ್ಚಿನು ಮತ್ತು ಸತ್ಯನು. ಇವರಿಬ್ಬರು ಗಂಡ ಹೆಂಡ್ತಿ ಥರನೇ ಇಲ್ವಲ್ಲ, ಈಗೇನು ಮಾಡೋದು ಪ್ಲ್ಯಾನು ಅಂತ ಹೇಳ್ಬಿಟ್ಟು ಆವಾಗ ಒಂದು ಪ್ಲ್ಯಾನ್ ಮಾಡ್ತಾರೆ. ಅಮ್ಮಂಗೆ ವಿಷಯ ಹೇಳಿಬಿಟ್ರೆ ಅಮ್ಮ ಅಲ್ಲಿ ತರಾಟೆ ತಗೋತಾಳೆ. ವರ್ಷ ತುಂಬ ಒಂದು ಮಗು ಬೇಕು ಅಂತ ಹೇಳಿಬಿಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಹಂಗೆ ಅಂದ್ಕೊಂಡು ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ರೆಡೀ ಆಗ್ತಾಯಿರುತ್ತೆ. ಆಮೇಲೆ ಅಲ್ಲಿಗೆ ಹೋಗಿ ಏನಮ್ಮ ಅಡುಗೆ ಮಾಡ್ತಾಯಿದ್ದೀಯಾ ಅಂತ. ಹ್ಞೂ ಕಣೋ, ಹೋಳಿಗೆ ಮಾಡೋಣ ಅಂಥೇಳಿ ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೀವಿ ಅಂಥೇಳಿ ಅಡುಗೆ ಮಾಡ್ತಾಯಿರ್ತಾಳೆ ಅವಳು. ಅಡುಗೆ ಮಾಡ್ತಿರುವಾಗ ಭಾಗ್ಯಮ್ಮ ಕೇಳ್ತಾಳೆ, ಭೂಮಿ ನಿಮಗೆ ಸೊಸೆನಾ ಮಗಳ ಅಂತ ಕೇಳ್ತಾಳೆ. ಯಾಕೆ ಹಿಂಗೆ ಕೇಳ್ತಾಯಿದ್ದೀರಲ್ಲ ಅಂತ ಅಂದರೆ, ಅಲ್ಲ ಸೊಸೆ ಮಗಳಿಗೂ ಯಾರು ಹಿಂಗೆ ನೋಡ್ಕೊಳ್ಳಲ್ವೇನೋ, ಅಷ್ಟರ ಮಟ್ಟಿಗೆ ನೀವು ನೋಡ್ಕೋತಾ ಇದ್ದೀರಾ ಅಂದರೆ ನೀವು ಅವ್ರಿಗೆ ಇನ್ನೆಷ್ಟು ಪುಣ್ಯ ಮಾಡೋವಳೆ ನಮ್ಮ ಭೂಮಿ ಅಂತ ಹೇಳ್ತಾಳೆ. ಅಯ್ಯೋ ದೇವರೇ, ನಮ್ಮ ಭೂಮಿ ಅಂದರೆ ನನಗೆ ಪ್ರಾಣ ಅಂತ ಹೇಳ್ತಾಳೆ ಇವಳು. ಆವಾಗ ಇವರಿಬ್ಬರು ಅಲ್ಲಿಗೆ ಎಂಟ್ರಿ ಆಗಿಬಿಟ್ಟು ಈಗ ಭೂಮಿ ಅಜಿತ ದೂರ ನಾನೊಂದು ತೀರ ನೀನೊಂದು ತೀರ ನಂಗೆ ಆಗಿದ್ದಾರೆ. ನನಗೂ ಗೊತ್ತಿತ್ತು ಅದು ವಿಷಯ ಅಂತ ಹೇಳ್ತಾಳೆ. ಅದಕ್ಕೆ ಇವಾಗ ಏನು ಮಾಡಬೇಕು ಅಂದರೆ ಅವರಿಬ್ಬರನ್ನೂ ಒಂದು ಮಾಡೋಕ್ಕೆ ವರ್ಷ ತುಂಬ ಒಂದು ಮಗು ಬೇಕು. ಕರೆಕ್ಟು ಕಣೋ, ಇದೊಂದು ಪಾಯಿಂಟ್ ಚೆನ್ನಾಗಿದೆ, ಇದನ್ನೇ ಇಟ್ಕೋಬೇಕು ಇವಾಗ ಅಂತೇಳಿ. ಆಮೇಲೆ ಭಾಗ್ಯಮ್ಮಗೆ ಅದನ್ನೆಲ್ಲ ಎಷ್ಟು ಒಳ್ಳೆಯವರು ಇವರೆಲ್ಲ ಅಂಥೇಳಿ ಅವಮ್ಮಗೆ ಕಣ್ಣಲ್ಲೇ ನೀರು ಬಂದುಬಿಡುತ್ತೆ. ಆಗ ಅಜಿತ್ ನಿಚ್ಚಿ ಹೇಳ್ತಾನೆ,
ಒಂದು ವರ್ಷದಷ್ಟರೊಳಗೆ ಒಂದು ಪಾಪು ಬಂದರೆ ಈ ಮನೆಗೆ ತುಂಬಾ ಖುಷಿಯಾಗಿ ಎಲ್ಲರೂ ಆಟ ಆಡಿಕೊಂಡು ಮಗು ಜೊತೆ ಗಂಡ ಹೆಂಡ್ತಿ ಅಜ್ಜಿ ತಾತ ಎಲ್ಲ ಆಟ ಆಡ್ಬೋದು ಅಂತ ಹೇಳ್ತಾನೆ. ಹ್ಞೂ ಸರಿ ಸರಿ ಇದು ಪಾಯಿಂಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿರ್ತಾರೆ. ಆಮೇಲೆ ಪಟಾಕಿ ಹಚ್ಚುತ್ತಾರೆ. ಪಟಾಕಿ ಹಚ್ಚಿ ಎಲ್ಲ ಆಯಿತು, ಬಂದರು, ಕೆಳಗಡೆ ಇಳಿದು ಬರ್ತಾರೆ. ಒಂದು ನಿಮಿಷ ಪಟಾಕಿ ಹಚ್ಚೋವರೆಗೂ ಕಾರಲ್ಲೇ ಕೂತಿರಿ ಅಂತ ಹೇಳ್ತಾರೆ. ಕಾರಲ್ಲೇ ಕೂತಿರ್ತಾರೆ. ಆಮೇಲೆ ಕೆಳಗೆ ಇಳಿದು ಬರ್ತಾರೆ ಪಟಾಕಿ ಹಚ್ಚಿ ಆದಮೇಲೆ. ಆಮೇಲೆ ಅಷ್ಟೊತ್ತಿಗೆ ಅಜಿತನೂ ಬಂದಿರ್ತಾನೆ. ಎಲ್ಲ ಬಂದಿರ್ತಾರೆ. ಎಲ್ಲ ಸ್ವಾಗತ ಮಾಡಿ ಒಳಗೆ ಕರ್ಕೊಂತಾರೆ. ಅವಳು ಫುಲ್ಲು ಪೊಲೀಸ್ ಡ್ರೆಸ್ಸಲ್ಲೇ ಬಂದಿರ್ತಾಳೆ. ಎಲ್ಲರೂ ಒಳಗೆ ಕರ್ಕೊಂತಾರೆ ಖುಷಿಯಾಗಿ. ಆಮೇಲೆ ಎಷ್ಟು ಖುಷಿ ಪಡ್ತಾರೆ ಅಂದರೆ ತುಂಬಾ ಖುಷಿ ಪಡ್ತಾರೆ. ಅಜಿತಾಗೂ ಖುಷಿ ಆಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ. ಯಾಕೆಂದರೆ ಅಜಿತನೇ ತಾನೇ ಫೋರ್ಸ್ ಮಾಡಿ ಕಳಿಸಿದ್ದು. ಹಾಗಾಗಿ ಅಜಿತಾಗೂ ಖುಷಿ ಆಗುತ್ತೆ. ಮತ್ತು ಅಲ್ಲಿರೋರಿಗೆ ಎಲ್ಲರಿಗೂ ಖುಷಿಯಾಗುವಂಥ ವಿಷಯನೇ. ಈಗ ಅಜಿತನು ಇವಳನ್ನು ಗ್ಯಾರಂಟಿ ಗಂಡ ಹೆಂಡ್ತಿಯಾಗಿ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ. ಈಗ ಕಾಂಟ್ರಾಕ್ಟ್ ಬೇಸಿಕ್ಕು ಮುಗ್ದೋಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.